ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ಆರ್ ಆರ್ ಬಿ ಪಿ ಯು ನ್ಯೂ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ. ಪ್ಲಸ್ ಅದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ 10 to 13 ಡೇಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಮತ್ತೆ ಸ್ಟ್ರಾಟಜಿ ಅನ್ನೋದಕ್ಕಿಂತ ಒಂಚೂರು ನಾನು ಮೋಟಿವೇಶನ್ ಹತ್ರ ಹೋಗ್ತೀನಿ. ಓಕೆ, ಯಾಕೆ ಮೋಟಿವೇಶನ್ ಯಾಕೆ ಸ್ಟ್ರಾಟಜಿ ಇಲ್ಲ ಅಂತಂದ್ರೆ ಸ್ಟ್ರಾಟಜಿ ಟೈಮ್ ಆಲ್ರೆಡಿ ಮೀರೋಗಿದೆ. ಓಕೆ, ಇವಾಗ ನಾವು ಹೊಸ ಸ್ಟ್ರಾಟಜಿ ಮಾಡ್ಕೊಂಡು ಇಲ್ಲಿಂದ ಸ್ಕೋರ್ ಇನ್ಕ್ರೀಸ್ ಮಾಡ್ಕೋತೀನಿ ಅಂತಂದ್ರೆ ಇಟ್ಸ್ ಹೈಲಿ ಡಿಫಿಕಲ್ಟ್ ಆಗುತ್ತೆ. ಓಕೆ, ಸ್ಕೋರ್ ಇಂಪ್ರೂವ್ ಆಗುತ್ತೆ ಬಟ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಜಸ್ಟ್ ಮೋಟಿವೇಶನ್. ಓಕೆ, ಇನ್ನು ಓದಿರ್ತಕ್ಕಂಥ 10 to 12 ಡೇಸ್ನ ಯಾವ ಥರ ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೋದು ಅಂತ. ಓಕೆ, ನೋಡಿ ನ್ಯೂ ಪ್ಯಾಟರ್ನ್ ಅಂತ. ಓಕೆ, ಪ್ರತಿ ವರ್ಷ ಏನಾಗ್ತಿತ್ತು ನಮಗೆ ಪರ್ಟಿಕ್ಯುಲರ್ಲಿ ಆರ್ ಆರ್ ಬಿ ಎಕ್ಸಾಮ್ ಅಂತ ಬಂದಾಗ ಆರ್ ಆರ್ ಬಿಲಿ ಏನಾಗ್ತಿತ್ತು ನಮಗೆ ಸೆಕ್ಷನಲ್ ಅಲ್ಲಿ ಟೈಮ್ ಲಿಮಿಟ್ ಇರ್ತಿರ್ಲಿಲ್ಲ. ಓಕೆ, ಅಲ್ಲೇನಾಗ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಸ್ಕಿಪ್ ಅಂಡ್ ಅಟೆಂಪ್ಟ್ ಮಾಡ್ಬೋದಾಗಿತ್ತು. ಓಕೆ, ಅಲ್ಲಿ ಇವಾಗ ರೀಸನಿಂಗ್ ಅಲ್ಲಿ ಸ್ಪೀಡ್ ಇರೋರು, ರೀಸನಿಂಗ್ ಕಂಫರ್ಟೇಬಲ್ ಆಗಿರೋರು, ರೀಸನಿಂಗ್ ಅಲ್ಲಿ ಕಾನ್ಫಿಡೆಂಟ್ ಆಗಿರೋರು ಫಸ್ಟ್ ರೀಸನಿಂಗ್ ಅಟೆಂಡ್ ಮಾಡ್ಬೋದಾಗಿತ್ತು. ಓಕೆ, ಕಂಪ್ಲೀಟ್ ರೀಸನಿಂಗ್ ಆಗೋವರೆಗೂ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಆರ್ ಎಲ್ಸ್ ರೀಸನಿಂಗ್ ಅಲ್ಲಿ ಎಷ್ಟು ಬರುತ್ತೆ ಈಸಿ ಕ್ವಶನ್ಸ್ನ ಅದೆಲ್ಲ ಅಟೆಂಡ್ ಮಾಡ್ಕೊಂಡು ಮತ್ತೆ ಪಾಯಿಂಟ್ಸಿಗೆ ಶಿಫ್ಟ್ ಆಗ್ಬೋದಾಗಿತ್ತು. ಓಕೆ, ಪಾಯಿಂಟ್ಸ್ ಅಲ್ಲಿ ಮುಗಿಸ್ಕೊಂಡು ಮತ್ತೆ ರೀಸನಿಂಗ್ ಬರ್ಬೋದಾಗಿತ್ತು. ಈ ತರ ಏನಾಗಿತ್ತು ಅಂತಂದ್ರೆ ಇಂಟರ್ಚೇಂಜ್ ಮಾಡ್ಬೋದಾಗಿತ್ತು ನಾವು ವಿದಿನ್ ಟೈಮ್ ಲಿಮಿಟ್ ಅಂತಂದ್ರೆ ಟೋಟಲ್ ಓವರ್ ಆಲ್ ಟೈಮ್ ಲಿಮಿಟ್ಸ್. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಹೊಸ ಪ್ಯಾಟರ್ನ್ ಅಲ್ಲಿ ಆ ಟೈಮ್ ಲಿಮಿಟ್ ನ ಸೆಕ್ಷನ್ ಅಲ್ಲೇ ಮಾಡಿದ್ದಾರೆ. ಅಂದ್ರೆ ಪ್ರತಿ ಸೆಕ್ಷನ್ಗೂ ಇಂತಿಷ್ಟು ಟೈಮ್ ಲಿಮಿಟ್ ಇರುತ್ತೆ. ಪ್ಲಸ್ ಯಾವ ಸೆಕ್ಷನ್ ಓಪನ್ ಆಗಿರುತ್ತಲ್ಲ, ಇವಾಗ ಸ್ಟಾರ್ಟಿಂಗ್ ಎಕ್ಸಾಮ್ಸ್ ಅಲ್ಲಿ ಯಾವ ಸೆಕ್ಷನ್ ಓಪನ್ ಆಗಿರುತ್ತೆ ನಮಗೆ, ಆ ಸೆಕ್ಷನ್ ನಾವು ಇದು ಮ್ಯಾಂಡೇಟರಿ ಆಗಿರುತ್ತೆ ಅಟೆಂಪ್ಟ್ ಮಾಡೋದು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಫಸ್ಟ್ ಶಿಫ್ಟ್ಗೆ ರೀಸನಿಂಗ್ ಓಪನ್ ಆಗಿದ್ರೆ ದೇ ಹ್ಯಾವ್ ಟು ಅಟೆಂಪ್ಟ್ ರೀಸನಿಂಗ್ ಓನ್ಲಿ. ಸ್ಕಿಪ್ ಮಾಡಿ ಆಮೇಲೆ ಕ್ವಾಂಟ್ಸ್ ಅಟೆಂಪ್ಟ್ ಮಾಡ್ತೀನಿ ಅಂತಂದ್ರೆ ಇಟ್ ಕ್ಯಾನ್ ನಾಟ್ ಬಿ ಪಾಸಿಬಲ್. ಫಸ್ಟ್ ಏನ್ ಮಾಡಬೇಕು, ರೀಸನಿಂಗ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಶಿಫ್ಟ್ ಅಲ್ಲಿ ಮೇ ಬಿ ಇನ್ನೊಂದು ಶಿಫ್ಟ್ ಆಗಲಿ ಅಥವಾ ಇನ್ನೊಂದು ನೆಕ್ಸ್ಟ್ ಡೇ ಏನಾದರೂ ಆದ್ರೆ ಅಲ್ಲಿ ಪಾಯಿಂಟ್ಸ್ ಓಪನ್ ಆಗ್ಬೋದು. ಐ ಬಿ ಪಿ ಎಸ್ ಅಲ್ಲಿ ಮಾಡ್ತಾರಲ್ಲ, ಐ ಬಿ ಪಿ ಎಸ್ ಕ್ಲರ್ಕ್ P1 ಅಲ್ಲಿ ಮಾಡ್ತಾರಲ್ಲ, ಇಟ್ ಇಸ್ ಕಮ್ಸ್ ಅಂಡರ್ ದಿಸ್. ಓಕೆ, ಐ ಬಿ ಪಿ ಎಸ್ ತರನೇ ಈ ಪ್ಯಾಟರ್ನ್ ಕೂಡ ಚೇಂಜ್ ಇದೆ. ಅಲ್ಲಿಗೆ ಏನಾಯ್ತು ಅಂತಂದ್ರೆ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕಂಟಿನ್ಯೂಸ್ ಆಗಿ ಎಲ್ಲಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ಯಾಟರ್ನ್ ಏನಾಯ್ತು ಸಿಮಿಲರ್ ಆಗೋಯ್ತು. ಸಿಲೆಬಸ್ ಸೇಮ್ ಇದೆ, ಪ್ಯಾಟರ್ನ್ ಸಿಮಿಲರ್ ಇದೆ. ಎಲ್ಲಾ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲಿಂದ ಅಂತಂದ್ರೆ ಆರ್ ಆರ್ ಬಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಲಾಸ್ಟ್ ಎಕ್ಸಾಮ್ ನಡೆಯೋದು ಯಾವುದು, ಎಸ್ ಬಿ ಐ. ಓಕೆ, ಎಸ್ ಬಿ ಐ ವರೆಗೂ ಆರ್ ಆರ್ ಬಿ ಇಂದ ಎಸ್ ಬಿ ಐ ವರೆಗೂ ಪ್ಯಾಟರ್ನ್ ಏನಾಯ್ತು ಸೇಮ್ ಆಯ್ತು. ಮಾರ್ಕ್ಸ್ ಮೇ ಬಿ ಅಲ್ಲಿ ಏನಾದ್ರು ಆಲ್ಟ್ರೇಷನ್ ಆಗ್ಬೋದು, ಬಟ್ ಪ್ಯಾಟರ್ನ್ ಅಂತಂದ್ರೆ ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಸೆಕ್ಷನಲ್ ಕಟ್ ಆಫ್ ಒಂದು ಮ್ಯಾಟರ್ ಆಗುತ್ತೆ. ಓಕೆ, ಎಸ್ ಬಿ ಐನು ಮತ್ತೆ ಇನ್ನು ಉಳಿದ ಎಕ್ಸಾಮ್ಸ್ಗೂ ಸೆಕ್ಷನಲ್ ಕಟ್ ಆಫ್ ವೇರಿ ಆಗುತ್ತೆ. ಅದು ಆಕ್ಚುಲಿ ಗೊತ್ತಿದೆ ಎಲ್ಲರಿಗೂ. ಪ್ಲಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ. ಓಕೆ, ಇವಾಗ ನ್ಯೂ ಪ್ಯಾಟರ್ನ್ ಬಗ್ಗೆ ಯಾವ್ಯಾವ ತರ ಸೆಕ್ಷನಲ್ ಕೊಟ್ಟಿದ್ದಾನೆ ಟೈಮಿಂಗ್ಸ್ ನೋಡೋಣ. ಇಲ್ಲಿ ನೋಡ್ತಾ ಹೋದ್ರೆ ಇದು ಪ್ರಿಲಿಮ್ಸ್ ಆಗಿರುತ್ತೆ. ಓಕೆ, ಪ್ರಿಲಿಮ್ಸ್. ಆಸ್ ಇವಾಗ ನಮಗೆ ನೋಟಿಫಿಕೇಶನ್ ಆಗಿರೋದು ಆರ್ ಆರ್ ಬಿ ಪಿ ಯು. ಓಕೆ, ಆರ್ ಆರ್ ಬಿ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಆರ್ ಎರಡೂ ಆಗಿದೆ. ಬಟ್ ಇವಾಗ ಏನಂದ್ರೆ ಫಸ್ಟ್ ಅಡ್ಮಿಟ್ ಕಾರ್ಡ್ ಬಿಟ್ಟಿರೋದು ನಮಗೆ ಆರ್ ಆರ್ ಬಿ ಪಿ ಯುದು, ಪ್ಲಸ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಆರ್ ಆರ್ ಬಿ ಪಿ ಯು ಟೈಮಿಂಗ್ಸ್ ರಿಲೇಟೆಡ್. ಓಕೆ, ಇಲ್ಲೇನಾಗಿತ್ತು ಅಂತಂದ್ರೆ ರೀಸನಿಂಗ್ ಇದೆಯಲ್ಲ, ರೀಸನಿಂಗ್ ಸಬ್ಜೆಕ್ಟ್ ಫಸ್ಟ್ ಓಪನ್ ಆದ್ರೆ ಇಲ್ಲಿ ಈ ತರ ಕೊಟ್ಟಿದ್ದಾನೆ. ಫಸ್ಟ್ ರೀಸನಿಂಗ್, ಸೆಕೆಂಡ್ ಕ್ವಾಂಟ್ ಅಂತ ಕೊಟ್ಟಿದ್ದಾನೆ. ಬಟ್ ಎಕ್ಸಾಮ್ ಅಲ್ಲಿ ಇದೇ ತರ ಫಸ್ಟ್ ರೀಸನಿಂಗ್ ಆಮೇಲೆ ಕ್ವಾಂಟ್ಸ್ ಅಪಿಯರ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ಎರಡರಲ್ಲಿ ಯಾವುದು ಕೂಡ ಆಗ್ಬೋದು. ಫಸ್ಟ್ ಏನಂದ್ರೆ ಇಲ್ಲಿ ರೀಸನಿಂಗ್ ಕೊಟ್ಟಿದ್ದಾನೆ. ಓಕೆ, ನಾವು ರೀಸನಿಂಗ್ ಓಪನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, ರೀಸನಿಂಗ್ ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮ್ ಅಂತ ಕೊಟ್ಟಿದ್ದಾನೆ. ಓಕೆ, ಮೀಡಿಯಂ ಆಫ್ ಎಕ್ಸಾಮ್ ಅಂದ್ರೆ ಇಂಗ್ಲಿಷ್ ಜೊತೆಗೆ, ಇಂಗ್ಲಿಷ್ ಬರುತ್ತೆ, ಇಂಗ್ಲಿಷ್ ಜೊತೆಗೆ ಒಂದು ರೀಜನಲ್ ಲ್ಯಾಂಗ್ವೇಜ್. ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಕೆಲವೊಬ್ರು ಹಿಂದಿ ಸೆಲೆಕ್ಟ್ ಮಾಡ್ಕೊಂತಾರೆ. ಇಲ್ಲ ಅಂತಂದ್ರೆ ಇವಾಗ ನಾವು ಯಾವ ಸ್ಟೇಟಿಗೆ ಹಾಕಿರ್ತೀವಲ್ಲ ಅಲ್ಲಿ ಆ ಲ್ಯಾಂಗ್ವೇಜ್ ಅಪಿಯರ್ ಆಗುತ್ತೆ. ಕರ್ನಾಟಕದ ಅಪ್ಲೈ ಮಾಡಿದ್ರೆ ಕರ್ನಾಟಕದಲ್ಲಿ ಕನ್ನಡ ಪ್ಲಸ್ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಕನ್ನಡ ಬರುತ್ತೆ. ಇಲ್ಲಾಂತಂದ್ರೆ ಹಿಂದಿ ಏನಂದ್ರೆ ಹಿಂದಿ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಹಿಂದಿ, ಇಂಗ್ಲಿಷ್, ರೀಜನಲ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ಸ್ ಇರುತ್ತೆ. ನೀವು ಇದರ ಹಿಂದಿ ಮತ್ತೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಂಗ್ಲಿಷ್ ಅಂತೂ ಕಂಪಲ್ಸರಿ ಇರುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದಿ ಮೀಡಿಯಂ ಆಫ್ ಎಕ್ಸಾಮ್. ಇನ್ನು ನಂಬರ್ ಆಫ್ ಕ್ವಶನ್ಸ್ ಬಂತಂದ್ರೆ ಅಫ್ಕೋರ್ಸ್ ನಂಬರ್ ಆಫ್ ಕ್ವಶನ್ಸ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಪ್ರತಿ ಸಾರಿ ತಾನೆ ರೀಸನಿಂಗ್ 40 ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30. ಇಲ್ಲಿ ಟೋಟಲ್ ಮಾರ್ಕ್ಸ್ ಏನಾಗುತ್ತೆ ಅಂದ್ರೆ 80, ಸೇಮ್ ಆಸ್ ಲಾಸ್ಟ್ ಪ್ಯಾಟರ್ನ್. ಓಕೆ, ಇದು 80 ಅಂತಂದ್ರೆ ಟೈಮಿಂಗ್ ಏನಾಗಿರುತ್ತೆ, ಓವರ್ ಆಲ್ ಟೈಮಿಂಗ್ಸ್ 55 ಮಿನಿಟ್ಸ್ ಇದೆ. ಓಕೆ, ಲಾಸ್ಟ್ ಪ್ಯಾಟರ್ನ್ಸ್ ಗಳಲ್ಲಿ ಏನಿತ್ತು ಓವರ್ ಆಲ್ ಟೈಮಿಂಗು ಸೇಮ್ ಇದೆ. ಇವಾಗಲೂ ಓವರ್ ಆಲ್ ಟೈಮಿಂಗ್ ಏನಿದೆ ಸೇಮ್ ಇದೆ. ಬಟ್ ಲಾಸ್ಟ್ ಟೈಮ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಜಸ್ಟ್ ಈ ತರ ಇವಾಗ ಲಾಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳಿದ್ನಲ್ಲ, ಆ ತರ ಆಗಿತ್ತು. ಇವಾಗ ಏನಾಗಿದೆ ಅಂದ್ರೆ ಟೈಮಿಂಗ್ಸ್ ಇಲ್ಲಿ ನೋಡಿ
25 ಮಿನಿಟ್ಸ್ ಕೊಟ್ಟಿದ್ದಾರೆ ಯಾವುದಕ್ಕೆ, ಸೊ ರೀಸನಿಂಗಿಗೆ. ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 20 ಮಿನಿಟ್ಸ್ ಇದೆ. ಓಕೆ, ಸೊ ಇಲ್ಲಿ ನೋಡಿ 40 ಕ್ವಶನ್ಸ್ ಇದೆ, ಇಲ್ಲೂ 40 ಕ್ವಶನ್ಸ್ ಇದೆ. ಸೊ ಇಲ್ಲಿ ಟೈಮ್ ಫ್ರೇಮ್ ಏನು ಕೊಟ್ಟಿದ್ದಾನೆ ಅಂದ್ರೆ ಕಮ್ಮಿ ಕೊಟ್ಟಿದ್ದಾನೆ. ಸೊ ರೀಸನಿಂಗಿಗೆ ಟೈಮ್ ಫ್ರೇಮು ಜಾಸ್ತಿ ಕೊಟ್ಟಿದ್ದಾನೆ. ಓಕೆ, ನಾವಿಲ್ಲಿ ಏನು ಮಾಡ್ಕೋಬಹುದು ಅಂತಂದ್ರೆ, ಸೊ ವಿ ಕ್ಯಾನ್ ಅಸ್ಯೂಮ್ ದಟ್ ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನಾವು ಮಾಕ್ ಟೆಸ್ಟ್ ಅಲ್ಲೆಲ್ಲ ಅಟೆಂಡ್ ಮಾಡ್ತಿರ್ತೀವಲ್ಲ, ಸೊ ಹೈ ಲೆವೆಲ್ಲು ಇರ್ತಿತ್ತು. ಸೊ ಇಷ್ಟು ದಿವಸ ಏನಂತಂದ್ರೆ ಫುಲ್ ಹೈ ಲೆವೆಲ್ಲು, IBPS PO ಲೆವೆಲ್ಲು ಒಂದೊಂದು ಮಾಕ್ ಟೆಸ್ಟ್ ಕೊಡ್ತಿದ್ರು. ಬಟ್ ಇವಾಗ ಏನಾಗುತ್ತೆ ಅಂದ್ರೆ ಸ್ಲೈಟ್ಲಿ ಲೆವೆಲ್ನ ರಿಡ್ಯೂಸ್ ಮಾಡಬೇಕಾಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಟೈಮ್ ಲಿಮಿಟ್ ಇರುತ್ತೆ, ದಟ್ ಟು 20 ಮಿನಿಟ್ ಇರುತ್ತೆ. ಓಕೆ, ಸೊ ಇವಾಗ ರೀಸನಿಂಗ್ ಅಟೆಂಡ್ ಮಾಡಕ್ ಹೋದ್ರೆ ರೀಸನಿಂಗ್ ಯಾಕೆ 25 ಮಿನಿಟ್ಸ್ ಕೊಟ್ಟಿದ್ದಾನೆ ಅಂತಂದ್ರೆ ಮೇ ಬಿ ಇಟ್ ಪಜಲ್ಸ್ ಮತ್ತೆ ಒಂದ್ ಸ್ವಲ್ಪ ಲೆಂದಿ ಇರುತ್ತಲ್ಲ ರೀಡಿಂಗ್, ಸೊ ಮೇ ಬಿ ಅದಕ್ಕೋಸ್ಕರ ಕೊಟ್ಟಿರ್ಬೋದು. ಸೊ ಕ್ವಾಂಟ್ಸ್ ಅಲ್ಲಿ ಕ್ಯಾಲ್ಕುಲೇಟೆಡ್ ರಿಲೇಟೆಡ್ ಇದೆ, ಸೊ ಸಿಂಗಲ್ 2 ಲೈನ್ಸ್ ಆ ತರ ಅಂದ್ರೆ ಸೊ ಈಸಿ ಲೆವೆಲ್ ಅಲ್ಲಿ ಕೊಡ್ತೀನಿ ಪ್ರಿಲಿಮ್ಸ್ ಅಲ್ಲಿ. ಓಕೆ, ಸೊ ಅದಕ್ಕೇನು ಈ ತರ ಟೈಮಿಂಗ್ ನ ಬೈಫರ್ಕೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಾವೇನಾಗ್ತಿತ್ತು ಅಂತಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಿದ್ವಿ ಅಂತಂದ್ರೆ ಇವಾಗ ರೀಸನಿಂಗ್ ಕ್ವಾಂಟ್ಸು RRB ಅಪ್ಲೈ ಅಟೆಂಡ್ ಮಾಡ್ಬೇಕಾದ್ರೆ ಇಲ್ಲಿ ಏನಾಗ್ತಿತ್ತು, ನಾವು ಜಸ್ಟ್ ಮೈಂಡ್ ಅಲ್ಲೇ ಟೈಮ್ ಫ್ರೇಮ್ ನ ಸೆಟ್ ಮಾಡ್ಕೊತಿದ್ವಿ. ಸೊ ಇವಾಗ ರೀಸನಿಂಗ್ ಏನಾದ್ರು ಅಟೆಂಡ್ ಮಾಡ್ತಿದ್ರೆ ಸೊ 20 to 23 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ರೀಸನಿಂಗ್ ನ ಮುಗಿಸ್ಬಿಟ್ಟು ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಹೋಗ್ತಿದ್ವಿ. ಇಲ್ಲ ಅಂತಂತಂದ್ರೆ ಸೊ ಫಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಓಪನ್ ಮಾಡಿ, ಸೊ ಅದನ್ನ 20 to 23 ಮಿನಿಟ್ಸ್ ಅಲ್ಲಿ ಅಟೆಂಡ್ ಮಾಡಿ ನೆಕ್ಸ್ಟ್ ರೀಸನಿಂಗ್ ಗೆ ಹೋಗ್ತಿದ್ವಿ. ಸೊ ಬಟ್ ಇಲ್ಲಿ ಏನಾಗಿತ್ತು ಅಂತಂದ್ರೆ ಸೊ ಅದರ ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ಲಿ 25 ಮಿನಿಟ್ಸ್ ನ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕಂಪ್ಲೀಟ್ 25 ಮಿನಿಟ್ ನ ಯುಟಿಲೈಸ್ ಮಾಡ್ಕೊಂಡು ನಾವು ರೀಸನಿಂಗ್ ಅಟೆಂಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಇನ್ನು ಉಳಿದ ಟೈಮಿಂಗ್ಸ್ ನಾವು ಅಂದ್ರೆ 20 ಮಿನಿಟ್ಸ್ ಇನ್ನು ಉಳಿದಿದ್ದು ವಿದಿನ್ ಟೈಮ್ ಫ್ರೇಮ್ ಅಲ್ಲಿ ಟೈಮ್ ನೋಡ್ತಿರುತ್ತೆ. ಸೇಮ್ ಆಸ್ ದಟ್ ಆಫ್ ದಿ IBPS ಎಕ್ಸಾಮ್ಸ್ ನಡೆಯುತ್ತಲ್ಲ, ಸೊ ಅದೇ ಟೈಮಿಂಗ್ಸ್ ಅಷ್ಟೇ ಚೇಂಜ್ ಇದೆ ಇಲ್ಲಿ. ಸೊ 20 ಮಿನಿಟ್ಸ್ ಇದೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ. ಸೊ ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೋಬಹುದು ಸ್ವಲ್ಪ ಒಂಚೂರು ಲೆವೆಲ್ ಪ್ರೀವಿಯಸ್ ಇಯರ್ಸ್ ಗಿಂತ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಒಂಚೂರು ಕಮ್ಮಿನೇ ಬರುತ್ತೆ ಹೊರತು ಹೈ ಬರಲ್ಲ, ಯಾಕಂದ್ರೆ ಟೈಮ್ ಇಲ್ಲಿ ಟೈಮ್ ಫ್ರೇಮ್ ಹಾಕಿದ್ದಾನೆ. ಓಕೆ, ಸೊ ಅದಕ್ಕೋಸ್ಕರ ಸೊ ಇಲ್ಲೇನು ಸೊ ವರಿ ಮಾಡ್ಕೊಳತಕ್ಕಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಸೊ ಇಲ್ಲಿ ಕ್ವಶನ್ ಟೈಪ್ಸ್ ಚೇಂಜ್ ಆಗಲ್ಲ, ಸಬ್ಜೆಕ್ಟ್ ಅಂತೂ ಚೇಂಜ್ ಆಗಿಲ್ಲ, ಮಾರ್ಕ್ಸ್ ಅಂತೂ ಸೇಮ್ ಇದೆ, ಜಸ್ಟ್ ಟೈಮ್ ಹಾಕಿದಾನೆ ಅಷ್ಟೇ, ಟೈಮ್ ಫ್ರೇಮ್ ಹಾಕಿದಾನೆ ಅಷ್ಟೇ RRB. ಓಕೆ, ಸೊ RRB ಅಂದ್ರೆ ಟೈಮ್ ಆಡ್ ಮಾಡಿದ್ದಾನೆ. ಸೊ ಇವಾಗ ಈ ಎಕ್ಸಾಮ್ಸ್ ನಾವು ಇಲ್ಲಿಂದ ಪ್ರಿಪೇರ್ ಆಗ್ತಾ ಹೋದ್ರೆ ನಮಗೆ IBPS ಕ್ಲರ್ಕ್ಗೆ ಫುಲ್ ಕಂಪ್ಲೀಟ್ ಫ್ಲೋ ಸಿಕ್ಬಿಡುತ್ತೆ. ಓಕೆ, ಸೊ ಇದು ಅಡ್ವಾಂಟೇಜ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಅಂತ ಯಾರ್ಯಾರ ತಲೆಯಲ್ಲಿ ಇವಾಗ ಈ ತರ ಆಗುತ್ತೆ, ಈ ತರ ಆಯ್ತು ಆಯ್ತು ಅಂತ ಬರ್ತಿದೆಯಲ್ಲ, ಸೊ ಫಾರ್ಗೆಟ್ ಅಬೌಟ್ ದಟ್, ಜಸ್ಟ್ ಥಿಂಕ್ ಪಾಸಿಟಿವ್ಲಿ. ಓಕೆ, ಸೊ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್ಔಟ್. ಅಂಡ್ ಇದು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ಸೊ ಡಿಫಿಕಲ್ಟಿ ಲೆವೆಲ್ ಅಂತ ಆ ಲೆವೆಲ್ ಡಿಫಿಕಲ್ಟಿನಲ್ಲಿ ಯಾವುದು ಪೇಪರ್ ಇರೋಂಗಿಲ್ಲ. ಸೊ ಪ್ರಿಲಿಮ್ಸ್ ಆಗಿರೋದ್ರಿಂದ ಈಸಿ ವೇನಲ್ಲೇ ಇರುತ್ತೆ, ಸೊ ಈಸಿ ಇರುತ್ತೆ ಪೇಪರ್. ಸೊ ಫಸ್ಟ್ ನಾವು ಆರಾಮಾಗಿ ಅಟೆಂಪ್ಟ್ ಮಾಡ್ಬೇಕಾಗುತ್ತೆ. ಸೊ ಇನ್ನು ಇವಾಗ ಮಾಕ್ ಟೆಸ್ಟ್ ನೋಡಿ ಇವಾಗ. ಸೊ ಇವಾಗ ಯಾರಾದ್ರೂ ಕರೆಂಟ್ಲಿ ಏನಾದ್ರು ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡ್ತಿದ್ರೆ ಮತ್ತೆ ಇವಾಗ ಏನಾದ್ರು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಎಫರ್ಟ್ ಹಾಕ್ತಿದ್ರೆ ಸೊ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಿಮ್ ಅಕ್ಯುರಸಿ ಮತ್ತೆ ಸೊ ಅಕ್ಯುರಸಿ ಪ್ಲಸ್ ಪರ್ಸೆಂಟೈಲ್, ಸೊ ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ಇವಾಗ್ಲಿಂದ ಏನಾದ್ರು ಇನ್ಕ್ರೀಸ್ ಮಾಡ್ಕೊಂತೀನಿ ಅಂತ ಅದನ್ನ ತಲೆಯಲ್ಲಿ ತೆಗೆದು ಸೊ ಇವೆರಡ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಎಷ್ಟು ಪ್ರಿಪೇರ್ ಆಗಿದಾರಲ್ಲ ಅದನ್ನೇ ಇಟ್ಟುಕೊಂಡು ಸೊ ಅಕ್ಯುರಸಿ ಮತ್ತೆ ಪರ್ಸೆಂಟೈಲ್ ಮೇಲೆ ಕಾನ್ಸಂಟ್ರೇಷನ್ ಕೊಡಿ. ಸೊ ಇವನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಸೊ ನೀವು ಎಷ್ಟು ಪ್ರಿಪೇರ್ ಆಗಿದಾರಲ್ಲ ಅಷ್ಟರಲ್ಲೇ ನೀವು ಕ್ಲಿಯರ್ ಮಾಡ್ಕೋಬಹುದು ಪ್ರಿಲಿಮ್ಸ್ ನ. ಓಕೆ, ಸೊ ಜಾಸ್ತಿ ಏನ್ ಬೇಕಾಗಿಲ್ಲ, ಟೈಮ್ ಇವಾಗ ಆಲ್ರೆಡಿ ಮೀರಿದೆ. ಓಕೆ, ಸೊ ಇನ್ನೇ ನೀವು 10 ದಿನದಲ್ಲಿ ಮತ್ತೆ ಒಂದು 5 to 6 ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬಹುದಾ ಅಂತಂದ್ರೆ ಇಟ್ ಈಸ್ ಪಾಸಿಬಲ್, ಬಟ್ ಓನ್ಲಿ ಫಾರ್ ದೋಸ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇವಾಗ ನೀವು ಇಷ್ಟು ಫ್ರೆಶರ್ಸ್ ಇದೀರಾ ಅಂತಂದ್ರೆ ಫ್ರೆಶರ್ಸ್ ಏನ್ ಮಾಡಿ ಜಸ್ಟ್ ಅಕ್ಯುರಸಿ ಮತ್ತೆ ಪರ್ಸೆಂಟೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಎಷ್ಟು ದಿವಸ ಪ್ರಿಪೇರ್ ಆಗಿರ್ತೀರಲ್ಲ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಂಟಿನ್ಯೂಸ್ ಆಗಿ ಮಾರ್ಕ್ಸ್ ಕೊಡಿ. ಸೊ ನೀವು ಇಲ್ಲಿಂದ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಅಬೌಟ್ ತ್ರೀ ಮಾರ್ಕ್ಸ್ ಕೊಡಿ ಡೈಲಿ, ಮಿನಿಮಮ್ 3 ಕೊಡಿ. ಓಕೆ, ಸೊ ಕಂಟಿನ್ಯೂಸ್ 3 ಕೊಡಿ. ಸೊ ಪ್ಲಸ್ ಆಮೇಲೆ ಇದ್ರ ಜೊತೆಗೆ RRB ಅಸಿಸ್ಟೆಂಟ್ ಕೂಡ ಸೊ ಅದನ್ನು 2 ಮಾರ್ಕ್ಸ್ ಕೊಡಿ. ಸೊ ಈ ತರ ಕಂಪ್ಲೀಟ್ ಏನ್ ಮಾಡಿ ಪ್ರಿಲಿಮ್ಸ್ ಕೊಟ್ಬಿಡಿ. ಇವಾಗ 10 to 15 ಡೇಸ್ ಪ್ರಿಲಿಮ್ಸ್ ಕೊಟ್ಬಿಡಿ. ಸೊ ಅದಾದ್ಮೇಲೆ ಒನ್ಸ್ ಪ್ರಿಲಿಮ್ಸ್ ಆದ್ಮೇಲೆ ಸೊ ಮೇನ್ಸ್ ಇಟ್ಕೊಂಬಿಡಿ. ಓಕೆ, ಸೊ ಇಲ್ಲಿ ಇವಾಗೇನ್ ಮೇನ್ಸ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಮೇನ್ಸ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂದ ತಕ್ಷಣ ಸೊ ಇಲ್ಲಿ ಇಂಗ್ಲಿಷ್ ಪ್ಲಸ್ ಕರೆಂಟ್ ಅಫೇರ್ಸ್ ನಥಿಂಗ್ ಬಟ್ GK. ಸೊ ಇವೆರಡನ್ನ 2 ಅವರ್ಸ್ ಕೊಡಿ ಡೈಲಿ. ಓಕೆ, ಇಂಗ್ಲಿಷ್ ರೀಡಿಂಗ್ ಮಾಡಿ, ಆಮೇಲೆ GK ಕಂಟಿನ್ಯೂಸ್ ಡೈಲಿ ರೀಡಿಂಗ್ ಇರಲಿ. ಇವೆರಡು ಇನ್ಕ್ಲೂಡಿಂಗ್ ಈ ಪ್ಲಸ್ ಮಾರ್ಕ್ಸ್ಗಳು. ಸೊ ಪ್ರಿಲಿಮ್ಸ್ಗೆ ಮಾರ್ಕ್ಸ್ಗಳು ಕೊಡಿ. ಸೊ ಇದಿಷ್ಟು ಈ ಕಂಟಿನ್ಯೂಸ್ ಸೊ 10 to 12 ಡೇಸ್ ಕಂಟಿನ್ಯೂಸ್ ನಿಮ್ಮ ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ ಆಗೋ ತನಕ ಕನ್ಸಿಸ್ಟೆಂಟ್ ಆಗಿರಲಿ. ಓಕೆ, ಸೊ ಯಾವುದು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಆಗಿರಲಿ. ಸೊ ಒನ್ಸ್ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸೊ ಯು ಕ್ಯಾನ್ ಟೇಕ್
ರೆಸ್ಟ್ ಫಾರ್ 1 to 2 days. ಸೊ ಓನ್ಲಿ 1 to 2 days. ಓಕೆ, ಸೊ ಟೈಮ್ ಇರೋದಿಲ್ಲ. ಸೊ ಆವಾಗ ರಿಲೀಫ್ ಬೇಕು. ಸೊ ಇವಾಗೇನು ತಲೆ ಕೆಡಿಸ್ಕೊ, ಇದು ಇವಾಗೇನು ರಿಲೀಫ್ ಅಂತ ಆ ಥರ ಏನು ಮಾಡಕ್ ಹೋಗ್ಬೇಡಿ. ಸೊ ಆದಷ್ಟು ಎಷ್ಟು ಎಫರ್ಟ್ ಹಾಕ್ತೀರಾ ಸೊ ಅಷ್ಟು ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೊ ಯಾವಾಗ ನೀವು ಇಲ್ಲಿಂದ ಇವಾಗ ಎಕ್ಸಾಮ್ ಲಾಸ್ಟ್ 2 days ಇರುತ್ತಲ್ಲ, ಸೊ ಆವಾಗ ನಿಮ್ಮ ಮಾರ್ಕ್ಸ್ ಮತ್ತು ಪರ್ಸೆಂಟೈಲು ಕೋರ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ನಿಮ್ಗೆ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇನ್ಮೇಲಿಂದ ಏನು ಕಾನ್ಫಿಡೆನ್ಸ್ ಕಳ್ಕೊಬೇಡಿ, ಮೋಟಿವೇಟ್ ಆಗ್ತಾರೆ. ಸೊ ಡಿಮೋಟಿವೇಶನ್, ನೆಗೆಟಿವ್ ವೇಸು, ಸೊ ಅದೇನು ಥಿಂಕ್ ಮಾಡಬೇಕು. ಜಸ್ಟ್ ಥಿಂಕ್ ಪಾಸಿಟಿವ್. ಸೊ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಗುಡ್ ಫಾರ್ ಮೀ ಅಂತ ಅನ್ಕೊಳ್ಳಿ. ಸೊ ಆ ಥರ ಪಾಸಿಟಿವ್ ವೇನ ಇಟ್ಕೊಂಡು ಥಿಂಕ್ ಮಾಡಿದ್ರೆ ಅಫ್ಕೋರ್ಸ್ ಪಾಸಿಟಿವ್ ರಿಸಲ್ಟೇ. ಓಕೆ, ಸೊ ಏನೇ ಕನ್ಸರ್ನ್ಸ್ ಇದ್ರು ಗ್ರೂಪಲ್ಲಿ ಹಾಕಿ, ಇಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾವುದೇ ಮೈಂಡ್ ಸೆಟ್ ರಿಲೇಟೆಡ್ ಆಗಲಿ ಅಥವಾ ಮೋಟಿವೇಶನ್ ರಿಲೇಟೆಡ್ ಆಗಲಿ, ಸೊ ವಾಟ್ ಎವರ್ ಆ್ಯಂಡ್ ಸಬ್ಜೆಕ್ಟ್ ರಿಲೇಟೆಡ್ ಕೂಡ ಸೊ ನೀವು ಕಾಮೆಂಟ್ ಸೆಕ್ಷನ್ ಇಲ್ಲ ಅಂತಂದ್ರೆ ಗ್ರೂಪಲ್ಲಿ ಕೇಳ್ಬೋದು. ಓಕೆ, ಸೊ ಇದು ಪ್ರಿಲಿಮ್ಸ್ ಅಲ್ಲಾಗಿತ್ತು. ಓಕೆ, ಸೊ ಇನ್ನು ಇದೇ ಥರ ಮೇನ್ಸ್ ಅಲ್ಲೂ ಕೂಡ ಸೆಕ್ಷನ್ ಓಕೆ, ಸೊ ಇವಾಗ ನಮಗೆ ಪ್ರತಿ ವರ್ಷ ಏನಾಗ್ತಿತ್ತು ಅಂತಂದ್ರೆ RRBಲಿ ಸೊ PO ಆ್ಯಂಡ್ ಕ್ಲರ್ಕ್ ಅಲ್ಲಿ ನಾವು ಮೇನ್ಸ್ ಆಗಲಿ ಅಥವಾ ಪ್ರಿಲಿಮ್ಸ್ ಆಗಲಿ ಎರಡರಲ್ಲೂ ಕೂಡ ನಾವು ಸೊ ನಮ್ಗೆ ಯಾವ್ದು ಸಬ್ಜೆಕ್ಟ್ ಈಸಿ ಇರುತ್ತೆ ಮತ್ತೆ ಯಾವ್ದು ಫ್ಲೋ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ಪೇಪರ್ ಅಟೆಂಡ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು RRB PO ಮೇನ್ಸ್ ಅಂದ್ರೆ RRB PO ಮೇನ್ಸ್. ಸೊ RRB PO ಮೇನ್ಸ್ ಅಲ್ಲಿ ಏನಂತಂದ್ರೆ ಇವಾಗ ಹೈಲಿ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಯಾವ್ದು ಅಂತಂದ್ರೆ ರೀಸನಿಂಗ್ ಮತ್ತೆ ಕ್ವಾಂಟ್ಸ್. ಓಕೆ, ಸೊ ಮ್ಯಾಕ್ಸಿಮಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ಫಸ್ಟ್ ಅಟೆಂಡ್ ಮಾಡ್ತಾರೆ. ಸೊ ಅಫ್ಕೋರ್ಸ್ ಇಟ್ ಈಸ್ ಅ ಬೆಸ್ಟ್ ವೇ ಆಕ್ಚುಲಿ. ಓಕೆ, ಸೊ ಯಾಕಂದ್ರೆ ಅದರಲ್ಲಿ ಅಲ್ಲಿ 1.5 ಸ್ಕೋರಿಂಗ್ ಇರುತ್ತೆ. ಓಕೆ, ಮಾರ್ಕ್ಸ್ ಅಲ್ಲಿ 1.5 ಇರುತ್ತೆ. ಸೊ ಇಲ್ಲಿ ನಾವು ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ನ ಎಷ್ಟು ಬರುತ್ತೆ ಅಷ್ಟು ಅಟೆಂಪ್ಟ್ ಮಾಡ್ಕೊಂಡು ಹೋಗಿ ಜಾಸ್ತಿ ಟೈಮ್ ತಗೊಂಡಿರ್ತೀವಿ ಕೆಲವೊಂದ್ಸರಿ. ಸೊ ಕ್ವಶನ್ಸ್ ಮಾಡುವಂಥದ್ದು ಇರುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಸೊ ಅದನ್ನು ನಾವು ಅಟೆಂಪ್ಟ್ ಮಾಡಿರ್ತೀವಿ ಇಲ್ಲಿ. ಸೊ ಯಾವಾಗ ನಮಗೆ ಸೆಕ್ಷನಲ್ ಲಿಮಿಟ್ ಇಲ್ಲದೆ ಇದ್ದಾಗ. ಓಕೆ, ಸೊ ಇವಾಗ ಸೆಕ್ಷನಲ್ ಲಿಮಿಟ್ ಇದೆ. ಸೊ ಆ ಥರ ನಾವು ಫ್ರೀ ಹ್ಯಾಂಡ್ ಆಗಿ ಮಾಡೋಕ್ಕಾಗಲ್ಲ. ಓಕೆ, ಒಂದು ಸ್ವಲ್ಪ ಲಿಮಿಟ್ ಅಂದ್ರೆ ಇವಾಗ ನೋಡಿ ಪ್ರಿಲಿಮ್ಸ್ ಮಾಡಿ, ಸೊ ಪ್ರಿಲಿಮ್ಸ್ ಅಲ್ಲಿ ಒಂಚೂರು ಪ್ರಾಕ್ಟೀಸ್ ಆಗಿರುತ್ತೆ. ಅಫ್ಕೋರ್ಸ್ ಮೇನ್ಸ್ಗೆ ಮಾರ್ಕ್ಸ್ ಕೊಡ್ತಾ ಕೊಡ್ತಾ ಹೋದಂಗೆ ಏನಾಗುತ್ತೆ ಸೊ ಅಡಾಪ್ಟ್ ಆಗ್ಬಿಡ್ತೀವಿ. ಓಕೆ, ಸೊ ಅದೇ ತರ ಇಲ್ಲಿ ಏನಾಗಿದೆ ಅಂತಂದ್ರೆ ಸೊ ಸೆಕ್ಷನಲ್ ಕ್ವಶನ್ಸ್ ಎಲ್ಲಾನು ಕ್ವಶನ್ಸ್ ಅಲ್ಲಿ ಏನು ಚೇಂಜ್ ಮಾಡಿಲ್ಲ. ಸೊ ಟೋಟಲ್ 200 ಇದೆ ಕ್ವಶನ್ಸ್. ಸೊ ಆಮೇಲೆ ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ ಮಾರ್ಕ್ಸ್ ಕೂಡ ಸೇಮ್ ಇರುತ್ತೆ. ಸೊ ಮಾರ್ಕ್ಸ್ ಅಲ್ಲಿ ಕೂಡ ಏನು ವೇರಿ ಮಾಡಿಲ್ಲ. ಸೊ ಇಲ್ಲಿ ನೋಡಿ ರೀಸನಿಂಗ್ ಮತ್ತೆ ಕ್ವಾಂಟ್ಸ್ 1.5 ಇರೋದ್ರಿಂದ ಇಲ್ಲಿ 40 ಮಾರ್ಕ್ಸ್ ಇರುತ್ತೆ. ಸೊ ಉಳಿದಿದ್ದಕ್ಕೆ 40 ಇರುತ್ತೆ. ಸೊ ಇಲ್ಲಿ ನೋಡಿ ಟೈಮಿಂಗ್ಸ್ ನೋಡಿ ಇವಾಗ. ಸೊ ನಮ್ಗೆ ಪ್ರೀವಿಯಸ್ ಇಷ್ಟು ವರ್ಷ ಏನಾಗಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಇದನ್ನ ಅಟೆಂಡ್ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಇಲ್ಲಿ ಕ್ವಾಂಟ್ಸ್ ಆದ ತಕ್ಷಣ ನಾವು ಕೆಲವೊಬ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಇಂಗ್ಲಿಷ್ ಅಟೆಂಡ್ ಮಾಡ್ತಿದ್ರು. ಸೊ ಕೆಲವೊಬ್ರು ಅಂದ್ರೆ GK ಅಟೆಂಡ್ ಮಾಡ್ತಿದ್ರು, ಕೆಲವರು ಕಂಪ್ಯೂಟರ್ ಅಟೆಂಡ್ ಮಾಡ್ತಿದ್ರು. ಸೊ ಇವಾಗ ರ್ಯಾಂಡಮ್ ವೇನಲ್ಲಿ ಹೋಗ್ತಿದ್ರು. ಸೊ ಅವ್ರವ್ರ ಪ್ರಿಪರೇಷನ್ ಮೇಲೆ ಡಿಪೆಂಡ್ ಆಗ್ತಿದ್ರು. ಸ್ಟ್ರಾಟಜಿ ಏನಾಗಿತ್ತು ಡಿಫ್ರೆಂಟ್ ಆಗಿತ್ತು. ಓಕೆ, ಸೊ ಇವಾಗ ಏನ್ ಮಾಡಿ ಅಂತಂದ್ರೆ ಮಾರ್ಕ್ಸ್ ಅಲ್ಲಿ ಕೂಡ ಚೇಂಜ್ ಆಗಿರುತ್ತೆ. ಸೊ ಮಾರ್ಕ್ಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತಾರೆ. ಸೊ ಆ ವೇನಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮ್ಗೆ ಏನಾಗುತ್ತೆ ಮೇನ್ಸ್ ಅಲ್ಲಿ ಹ್ಯಾಬಿಚುಯೇಟ್ ಆಗುತ್ತೆ. ಸೊ ಇದೇ ಪ್ಯಾಟರ್ನ್ ನಮ್ಗೆ ಸಾರಿ ಫಾರ್ ದಟ್. ಸೊ ಇದೇ ಪ್ಯಾಟರ್ನ್ ಏನಂತಂದ್ರೆ ನಮ್ಗೆ IBPS P1 ಅಲ್ಲಿ IBPS ಕ್ಲರ್ಕ್ ಮೇನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬಿ ಪ್ರಿಸೈಸ್. ಸೊ ಈ ಎಲ್ಲಾ ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಕೂಡ ಸಿಮಿಲರ್ ಪ್ಯಾಟರ್ನ್ ಅಲ್ಲೇ. ಸೊ ಇಲ್ಲಿ ನೋಡಿ ಇವಾಗ ರೀಸನಿಂಗ್ ಬಂದ್ರೆ ಸೊ ರೀಸನಿಂಗ್ ಸೊ ಮೀಡಿಯಂ ಆಫ್ ದಿ ಎಕ್ಸಾಮ್ಸ್ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಇವಾಗ. ಸೊ ಅದು ಬೇಡ. ಸೊ ಜಸ್ಟ್ ಟೈಮಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ರೀಸನಿಂಗಿಗೆ 30 ಮಿನಿಟ್ಸ್ ಕೊಟ್ಟಿದ್ದಾನೆ, ಅಂದ್ರೆ ಅರ್ಧ ಗಂಟೆ ಕೊಟ್ಟಿದ್ದಾನೆ ರೀಸನಿಂಗಿಗೆ. ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಕೂಡ ಸೊ ಅರ್ಧ ಗಂಟೆ ಕೊಟ್ಟಿದ್ದಾನೆ. ಸೊ ಮೇ ಬಿ ಇಷ್ಟು ವರ್ಷ ಏನಂತಂದ್ರೆ ಪೇಪರ್ ರೀಸನಿಂಗ್ ಫುಲ್ ಹೈ ಲೆವೆಲ್ ಕೊಡ್ಬೋದು, ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ ಹೈ ಲೆವೆಲ್ ಕೊಡ್ತಿತ್ತು. ಸೊ ಇವಾಗಲೂ ಹೈ ಬರುತ್ತೆ, ಬಟ್ ಕಂಪೇರಿಟಿವ್ಲಿ ಒಂಚೂರು ಲೆವೆಲ್ ಕಮ್ಮಿ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ಟೈಮ್ ಫ್ರೇಮ್ ಕೊಟ್ಟಿದ್ದಾನೆ. ಸೊ ಲೆವೆಲ್ ಮೈಟ್ ಬಿ ಡಿಕ್ರೀಸ್ಡ್. ಓಕೆ, ಸೊ ಅಲ್ಲೇನಾಗುತ್ತೆ ಅಂತಂದ್ರೆ ರೀಸನಿಂಗಿಗೆ 30 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ರೀಸನಿಂಗ್ ಓಪನ್ ಆದ್ರೆ ಅಲ್ಲಿ ಸೊ ರೀಸನಿಂಗ್ 30 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು. ಸೊ ಅಲ್ಲಿ ತನಕ ನಾವು ಬೇರೆ ಸೆಕ್ಷನ್ಗೆ ಮೂವ್ ಆಗಕ್ಕಾಗಲ್ಲ. ಸೊ ರೀಸನಿಂಗ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಓಪನ್ ಆಗುತ್ತೆ ನಮಗೆ. ಸೊ ಇಲ್ಲಿ ಈ ತರ ಕೊಟ್ಟಿರೋದ್ರೆ ಮೇ ಬಿ ಇದೆ ಅಂತ ಕನ್ಸಿಡರ್ ಮಾಡ್ಕೋಣ. ಸೊ ಅಲ್ಲಿ ಯಾವ್ದು ಕೊಡ್ತಾರೆ ಗೊತ್ತಿಲ್ಲ. ಸೊ ಇಲ್ಲಿ ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 30 ಮಿನಿಟ್ಸ್. ಸೊ ಸಿಮಿಲರ್ಲಿ ಇಲ್ಲಿ 30 ಮಿನಿಟ್ಸ್ ನಾವು ಸೆಟ್ ತಗೊಂಡ್ರೆ ಈ 30 ಮಿನಿಟ್ಸ್ ಕಂಪ್ಲೀಟ್ ಆಗೋವರೆಗೂ ನಾವು ಬೇರೆ ಸೆಕ್ಷನ್ಗೆ ಮೂವ್ ಆಗಕ್ಕಾಗೋದಿಲ್ಲ. ಸಿಮಿಲರ್ಲಿ ನೋಡಿ ಜನರಲ್ ಅವೇರ್ನೆಸ್ಗೆ 15 ಮಿನಿಟ್ಸ್ ಕೊಟ್ಟಿದ್ದಾನೆ. ಓಕೆ, ಅಲ್ಲೇನಾಗ್ತಿತ್ತು ಅಂತಂದ್ರೆ ನಮಗೆ ಟೈಮ್ ಫ್ರೇಮ್ ಬಟ್ ಆ ಸೆಕ್ಷನಲ್ ಟೈಮಿಂಗ್ಸ್ ಕೊಡದೇ ಇದ್ದಾಗ ಏನಾಗ್ತಿತ್ತು ಅಂದ್ರೆ ಕೆಲವೊಬ್ರು ಒಂದು 15 ಕ್ವಶನ್ಸ್ 100% ಬರ್ತಿತ್ತು ಅವ್ರಿಗೆ. ಓಕೆ, ಆ 15 ಕ್ವಶನ್ಸ್ನು 10 ಮಿನಿಟ್ಸ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಹಾಕಿ ನೆಕ್ಸ್ಟ್ ಸೆಕ್ಷನ್ಗೆ ಮೂವ್ ಆಗ್ತಿದ್ರು. ಓಕೆ, ಬಟ್ ಇಲ್ಲಿ ಆ ತರ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ 15 ಮಿನಿಟ್ಸ್ ಕೊಟ್ಟಿದ್ದಾನೆ ಅಂತಂದ್ರೆ
ಕಂಪ್ಲೀಟ್ 15 ಮಿನಿಟ್ಸ್ ಕೂಡ ನೀವು ಯುಟಿಲೈಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ 40 ಕ್ವಶನ್ಸ್ ಇದೆ, 15 ಮಿನಿಟ್ಸ್ ಇದೆ. ಸೊ ಮೋರ್ ದೆನ್ ಇನಫ್ ಆಗುತ್ತೆ. ಸೊ ನೀವು 25 ಟು 30 ಫುಲ್ ಈ ತರ ಇಷ್ಟು ಅಟೆಂಪ್ಟ್ಸ್ ಆದ್ಬಿಟ್ರೆ ಮಾತ್ರ ಮೋರ್ ದೆನ್ ಇನಫ್ ಆಗುತ್ತೆ, ಮೋರ್ ದೆನ್ ಸಫಿಶಿಯಂಟ್ ಆಗುತ್ತೆ ಸ್ಕೋರ್. ಓಕೆ, ಸೊ ಅರೌಂಡ್ 15 ಟು 20 ಇಸ್ ಬೆಸ್ಟ್ ಸ್ಕೋರ್. ಓಕೆ, ಸೊ ಈ ತರ ಇದಂತೂ ಆಗೇ ಆಗುತ್ತೆ. ಸೊ ನೀಟಾಗಿ ಓದ್ಕೊಂಡ್ರೆ ಪ್ರಿಪೇರ್ ಆಗಿದ್ರೆ 15 ಟು 20 ಆಗುತ್ತೆ. ಸೊ ನಾನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ರಿಲೇಟೆಡ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ವಿಲ್ ಸೀನ್ ನೆಕ್ಸ್ಟ್ ವಿಡಿಯೋಸ್. ಓಕೆ, ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ 15 ಮಿನಿಟ್ಸ್ ಕೊಟ್ಟಿದ್ದಾನೆ ಯಾವುದಕ್ಕೆ, ಜನರಲ್ ಅವೇರ್ನೆಸ್ಗೆ. ಸೊ ಇಂಗ್ಲಿಷ್ ನೋಡಿ, ಇಂಗ್ಲಿಷ್ ಕೂಡ 30 ಮಿನಿಟ್ಸ್ ಕೊಟ್ಟಿದ್ದೀನಿ. ನೋಡಿ ಮೇಜರ್ ಸಬ್ಜೆಕ್ಟ್ಸ್ ಯಾವ್ದಾದ್ರು ಅಂತಂದ್ರೆ ರೀಸನಿಂಗ್, ಕ್ವಾಂಟ್ಸ್ ಮತ್ತೆ ಇಂಗ್ಲಿಷ್ ಮೇಜರ್ ಸಬ್ಜೆಕ್ಟ್ಸ್ ಗಳಾಗತ್ತೆ. ಸೊ ಅದಕ್ಕೆಲ್ಲ ಏನ್ ಮಾಡಿದಾನೆ 30 ಮಿನಿಟ್ಸ್ ಕೊಟ್ಟಿದ್ದಾನೆ. ಸೊ ಬಟ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕ್ಸ್ 50 ಮಾರ್ಕ್ಸ್ ಇರುತ್ತೆ ಅಷ್ಟೇ. ಓಕೆ, ಸೊ ನಾವೇನ್ ಮಾಡ್ತಿದ್ವಿ, ಕೆಲವೊಬ್ರು ಏನ್ ಮಾಡ್ತಿದ್ರು ಅಂತಂದ್ರೆ RRB P1 ಅಲ್ಲಿ ಫಸ್ಟ್ ಇಂಗ್ಲಿಷ್ ಇಂದಾನು ಸ್ಟಾರ್ಟ್ ಮಾಡ್ತಿದ್ವಿ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ 30 ಮಿನಿಟ್ಸ್ ಕೊಟ್ಟಿದ್ದಾನೆ ಇಂಗ್ಲಿಷ್ಗೆ. ಸೊ ಇಂಗ್ಲಿಷ್ 30 ಮಿನಿಟ್ಸ್ ಅಲ್ಲಿ ನಾವು 40 ಕ್ವಶನ್ಸ್ ನ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಇರುತ್ತೆ. ಸೊ ಸಿಮಿಲರ್ಲಿ ಕಂಪ್ಯೂಟರ್ ಅಂತ ಬಂದಾಗ ಕಂಪ್ಯೂಟರ್ ಅಲ್ಲಿ 15 ಮಿನಿಟ್ಸ್ ಕೊಟ್ಟಿದ್ದಾನೆ. ಸೊ ಮೈನರ್ ಸಬ್ಜೆಕ್ಟ್ಸ್ ಗಳಿಗೆ 15 ಮಿನಿಟ್ಸ್ ಕೊಟ್ಟಿದ್ದಾನೆ, ಮೇಜರ್ ಸಬ್ಜೆಕ್ಟ್ಸ್ ಗಳಿಗೆ 30 ಮಿನಿಟ್ಸ್ ಕೊಟ್ಟಿದ್ದಾನೆ. ಸೊ ಇಂಗ್ಲಿಷ್ ಕಂಪ್ಯೂಟರ್ ಕೂಡ ಕಂಪ್ಲೀಟ್ 15 ಮಿನಿಟ್ಸ್ ಕೊಟ್ಟಿದ್ದಾನೆ. ಸೊ ಕಂಪ್ಯೂಟರ್ಗೂ ಕೂಡ ಸೊ ಅರೌಂಡ್ 10 ಟು 12 ಮಿನಿಟ್ಸ್ ಸಾಕಾಗತ್ತೆ. ಸೊ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಸೊ ಇನ್ನೇನಂದ್ರೆ ಜಾಸ್ತಿ ಓದಿದ್ರೆ ಸೊ ಅವರಿಗೆ ಒಂಚೂರು ಟೈಮ್ ಹಿಡಿಯುತ್ತೆ. ಯಾಕಂತಂದ್ರೆ 99% ಕಾನ್ಫಿಡೆಂಟ್ ಆಗಿರ್ತಾರೆ ಒಂದು ಆಪ್ಷನ್ ಮೇಲೆ, 1% ಕಮ್ಮಿ ಇರುತ್ತೆ. ಸೊ ದೇ ಕ್ಯಾನ್ ಟೇಕ್ ಚಾನ್ಸ್. ಸೊ ಆ ಚಾನ್ಸ್ ತಗೋಬೇಕಂದ್ರೆ ಒಂಚೂರು ಟೈಮ್ ಓಡುತ್ತೆ ನಮಗೆ ಥಿಂಕ್ ಮಾಡಕ್ಕೆ. ಓಕೆ, ಸೊ ಅವರಿಗೆ ಸೊ ಇಲ್ಲಿ ಈ ಟೈಮ್ನ ಯುಟಿಲೈಸ್ ಮಾಡ್ಕೋಬಹುದು ಕಂಪ್ಲೀಟ್ 15 ಮಿನಿಟ್ಸ್ ಒಳಗಡೆ. ಸೊ ಈ ಸೆಕ್ಷನ್ ನಾವು ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಇದೇ ತರ ಒನ್ ಬೈ ಒನ್ ಅಟೆಂಪ್ಟ್ ಮಾಡ್ತಾ ಹೋದಾಗ ಕಂಪ್ಲೀಟ್ ನಮ್ಗೆ ಟೋಟಲ್ ಟೈಮ್ ಅವೈಲಬಿಲಿಟಿ 2 ಅವರ್ ಇರುತ್ತೆ. 2 ಅವರ್ ನಲ್ಲಿ ಸೊ 200 ಕ್ವಶನ್ಸ್ ನ ಇರುತ್ತೆ. ಓಕೆ, ಪೇಪರ್ ಅಲ್ಲಿ ಸೊ ನಾವ್ ಎಷ್ಟು ಅಟೆಂಪ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಕಂಪ್ಲೀಟ್ ಆಗಿ ಎಲ್ಲಾನು ಅಟೆಂಪ್ಟ್ ಮಾಡಕ್ ಆಗಲ್ಲ. ಓಕೆ, ಸೊ ಪೇಪರ್ ಏನಾದ್ರು ಟಫ್ ಬಂದಿತ್ತು ಅಂತಂದ್ರೆ ಅಫ್ಕೋರ್ಸ್ ಏನಂತಂದ್ರೆ ಅಟೆಂಪ್ಟ್ಸ್ ಕಮ್ಮಿ ಆಗುತ್ತೆ. ಓಕೆ, ಇಲ್ಲಿ ಟೈಮ್ ಲಿಮಿಟ್ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಫುಲ್ ಸ್ಟ್ರೆಸ್ ಮಾಡ್ಕೊಂಡು ಆ ತರ ಒದ್ದಾಡೋದಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರಿಯರ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಒನ್ಸ್ ಪ್ರಿಲಿಮ್ಸ್ ಆದ ತಕ್ಷಣ ಸೊ ಪ್ರಿಲಿಮ್ಸ್ ಆದ ತಕ್ಷಣ ಸೊ ಮೇನ್ಸ್ ನ ಕಂಟಿನ್ಯೂ ಮಾಡಿ. ಓಕೆ, ಸೊ ನಾನು ಮೇನ್ ಸ್ಟ್ರಾಟಜಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ಆಗಿ RRB PO ಮೇನ್ಸ್ ಮತ್ತೆ IBPS ಕ್ಲರ್ಕ್. ಸೊ RRB ಕ್ಲರ್ಕ್ ಮೇನ್ಸ್ ರಿಲೇಟೆಡ್ ಸ್ಟ್ರಾಟಜಿಸ್ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಗಳಲ್ಲಿ ಶೇರ್ ಮಾಡ್ತೀನಿ. ಸೆಕ್ಷನಲ್ ಟೈಮಿಂಗ್ಸ್ ಬಗ್ಗೆ ಸೊ ಯಾವ ಸೆಕ್ಷನ್ ಅಲ್ಲಿ ಯಾವ ತರ ಮತ್ತೆ ಕ್ವಶನ್ಸ್ ಯಾವ ತರ ಬರ್ತೇವೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ಸೊ ಇದು ಕಂಪ್ಲೀಟ್ ಆಗಿ ಏನಂತಂದ್ರೆ ಮೇನ್ಸ್ ಸೆಕ್ಷನಲ್ ಟೈಮಿಂಗ್ಸ್ ಬಗ್ಗೆ ಹಾಗೆ ಚೇಂಜಸ್ ಆಗಿರೋದ್ರಿಂದ ಏನು ಸೆಕ್ಷನಲ್ ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ. ಓಕೆ, ಸೊ ಇನ್ನು ಅದ್ ಬಿಟ್ಟು ಏನಂತಂದ್ರೆ ನಾನು ಮೋಟಿವೇಶನ್ಸ್ ಮತ್ತೆ ಇವಾಗ 10 ಟು 12 ಡೇಸ್ ಯಾವ ತರ ಯುಟಿಲೈಸ್ ಮಾಡ್ಕೋಬೇಕಂತ ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದೆ. ಸೊ ಅದನ್ನೇ ಫಾಲೋ ಮಾಡಿ. ಸೊ ಇವಾಗ ಪ್ರಿಲಿಮ್ಸ್ ಮುಗಿಯೋವರೆಗೂ ಸೊ ಮೇನ್ಸ್ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ. ಸೊ ನೀವು ಯಾವುದು ಇಂಗ್ಲಿಷ್ ಮತ್ತೆ GK ನ ಕಂಟಿನ್ಯೂಸ್ ಆಗಿಡಿ, ಉಳಿದ ಸಬ್ಜೆಕ್ಟ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಷ್ಟೇ ಸಾಕು. ಮೇನ್ಸ್ಗೆ ಇವಾಗ ಇಷ್ಟು ದಿವಸ ಮಾಡ್ತಿದ್ರಲ್ಲ ಮೇನ್ಸ್ ಕ್ಲಾಸ್ ಕೇಳ್ಕೊಂಡು ಮೇನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಮೇನ್ಸ್ ಸೆಟ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಸೊ ಅದೆಲ್ಲ ಒಂಚೂರು ಸೈಡ್ ಗಿಡಿ. ಯಾಕಂದ್ರೆ ಪ್ರಿಲಿಮ್ಸ್ ಸೊ ಏನಾದ್ರು ಟಫ್ ಶಿಫ್ಟ್ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೆಕ್ಷನಲ್ ಕ್ಲಿಯರ್ ಆಗ್ಲಿಲ್ಲ ಅಥವಾ ಯಾವ್ದು ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ಪ್ರಿಲಿಮ್ಸ್ ಫಸ್ಟ್, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇಷ್ಟು ದಿವಸ ಟೈಮ್ ಸಿಕ್ಕಿತ್ತು ನಮಗೆ ಸೊ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಕ್ಕೆ, ಥೊರೋಲಿ ಪ್ರಿಪೇರ್ ಆಗಕ್ಕೆ. ಸೊ ಎಕ್ಸಾಮ್ಸ್ಗಳಿಗೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಇಷ್ಟು ದಿವಸ ಟೈಮ್ ಸಿಗುತ್ತೆ. ಒನ್ಸ್ RRB ಎಕ್ಸಾಮ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಟೈಮ್ ಸಿಗೋದಿಲ್ಲ. ಕಂಪ್ಲೀಟ್ ಇಲ್ಲಿ ತನಕ ಏನ್ ಪ್ರಿಪೇರ್ ಆಗಿರ್ತೀವಲ್ಲ ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಿರುತ್ತೆ. ಓಕೆ, ಸೊ ದಟ್ಸ್ ಇಟ್ ರಿಲೇಟೆಡ್ ಟು ದಿ ಸೆಕ್ಷನಲ್ ಟೈಮಿಂಗ್ಸ್ ಇನ್ RRBs. ಓಕೆ, ಸೊ ರೆಡಿ ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಶನ್ ಆಗಿದೆ. ಯಾವುದು LIC. ಸೊ LIC ನೋಟಿಫಿಕೇಶನ್ ಆಗಿದೆ. ಸೊ LIC ಇಲ್ಲಿ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್. ಓಕೆ, ಸೊ LIC HFL ಇದು ಸಬ್ಸಿಡಿಯರಿ ಆಫ್ LIC. ಓಕೆ, ಸೊ LIC ಸಬ್ಸಿಡಿ HFL ಅಲ್ಲಿ ನೋಟಿಫಿಕೇಶನ್ ಆಗಿದೆ. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 200 ಇದೆ. ಸೊ ಬಟ್ ಕರ್ನಾಟಕಗೆ 38 ಇದೆ. ಸೊ ಚೆನ್ನಾಗಿದೆ ಪೋಸ್ಟ್ ಕರ್ನಾಟಕದಲ್ಲಿ. ಸೊ ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಓದ್ತಿದ್ರಲ್ಲ ಸೊ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಸೊ ಪೋಸ್ಟ್ ಕಮ್ಮಿ ಇದೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, 38 ಇದೆ, ಚೆನ್ನಾಗಿದೆ, ಅಪ್ಲೈ ಮಾಡಿ. ಸೊ ಇಲ್ಲಿ ಏನಂತಂದ್ರೆ ವೇಕೆನ್ಸೀಸ್ ಏನ್ ಮಾಡಿದ್ದೇನೆ ಅಂತಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಬೈಫರ್ಕೇಟ್ ಮಾಡಿಲ್ಲ. ಸೊ ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ಎಲ್ಲರೂ ಕಾಂಪೀಟ್ ಮಾಡ್ಬೋದು ಇದ್ರಲ್ಲಿ. ಓಕೆ,
ಟೋಟಲ್ ಕರ್ನಾಟಕಕ್ಕೆ 38 ಇದೆ. ಸೊ ಡೀಟೇಲ್ ಆಗಿ ನೋಡೋದಾದ್ರೆ ನಾವು ಡೀಟೇಲ್ಡ್ ಆಗಿ ನೋಡೋದಾದ್ರೆ ನೋಟಿಫಿಕೇಶನ್ಸ್ ಇಲ್ಲಿದೆ. ಓಕೆ, ಸೊ ಡೀಟೇಲ್ಡ್ ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಸೊ ಫಾರ್ ಜೂನಿಯರ್ ಅಸಿಸ್ಟೆಂಟ್ ಅಂತ ಇದೆ. ಓಕೆ, ಸೊ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇದೆ. ಸೊ ನೋಟಿಫಿಕೇಶನ್ ಆಗಿರೋದು ಜೂನಿಯರ್ ಅಸಿಸ್ಟೆಂಟ್ಗೆ. ಸೊ ವೇಕೆನ್ಸಿ ಸ್ಟೇಟ್ ವೈಸ್ ಇರುತ್ತೆ. ಸೊ ಯಾವ ಸ್ಟೇಟ್ ಅಲ್ಲಿ ಹಾಕ್ತಿವಿ, ಮೇ ಬಿ ಎಕ್ಸಾಮ್ಸ್ ಕೂಡ ಅಲ್ಲೇ ಇರುತ್ತೆ. ಆಮೇಲೆ ಇವಾಗ ಯಾವ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲಿ ಸ್ಟೇಟ್ ವೈಸ್ ಆಗ್ತೀವಿ, ಕ್ಲರಿಕಲ್ ಎಕ್ಸಾಮ್ಸ್ ಅಲ್ಲಿ ಸೊ ಅದೇ ತರ ಇರುತ್ತೆ. ಆಮೇಲೆ ಎಕ್ಸಾಮಿನೇಷನ್ ಸ್ಟೇಟ್ ಇದೆ ನೋಡಿ, ಸೊ ಕೊಟ್ಟಿದ್ದಾನೆ ಸ್ಟೇಟ್ ಫ್ರಮ್ ವೇರ್ ಕ್ಯಾಂಡಿಡೇಟ್ಸ್ ಅಪಿಯರ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್. ಸೊ ನಾವು ಇವಾಗ ಕರ್ನಾಟಕದಿಂದ ಅಪ್ಲೈ ಮಾಡ್ತೀವಿ ಅಂತಂದ್ರೆ ನಮ್ಮ ಎಕ್ಸಾಮು ಕರ್ನಾಟಕದಲ್ಲೇ ಇರುತ್ತೆ. ಓಕೆ, ಸೊ ಕರ್ನಾಟಕದವ್ರಿಗೆ ಹೇಳ್ತಿರೋದ್ರಿಂದ ಬೇರೆ ಸ್ಟೇಟ್ ಬಗ್ಗೆ ಬೇಡ. ಸೊ ಆಮೇಲೆ ಇಲ್ಲಿ 2 ಸ್ಟೇಜ್ ಬರುತ್ತೆ. ಒಂದು ರಿಟರ್ನ್ ಎಕ್ಸಾಮು ಪ್ಲಸ್ ಇನ್ನೊಂದು ಇಂಟರ್ವ್ಯೂ ಇರುತ್ತೆ. ಓಕೆ, ಸೊ LIC ಒಳ್ಳೆ ಆರ್ಗನೈಸೇಷನ್ ಆಗಿರೋದ್ರಿಂದ ಸೊ ಇಲ್ಲಿ ಟೂ ಟೂ ಸ್ಟೆಪ್ಸ್ ನ ಫಾಲೋ ಮಾಡುತ್ತೆ. ಸೊ ಓನ್ಲಿ ಒನ್ ಸ್ಟೇಟ್ಸ್ ನಲ್ಲಿ ಅಷ್ಟೇ ಅಪ್ಲೈ ಮಾಡಿದ್ರು ವೇಕೆನ್ಸಿ ಸ್ಟೇಟ್ ಅಂತ. ಸೊ ಅದ್ರಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಡೀಟೇಲ್ಡ್ ಏನಂತಂದ್ರೆ ಟೈಮ್ ಫ್ರೇಮ್ ಯಾವ ತರ ಇದೆ ಅಂತಂದ್ರೆ, ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತಂದ್ರೆ 25th ಆಫ್, ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆಗಸ್ಟ್ 20 ಸಾರಿ ಜುಲೈ 25 ಸೊ ಆಗಸ್ಟ್ 14 ವರೆಗೂ ಸೊ ಅಪ್ಲೈನ ಮಾಡ್ಬೋದು ನಾವು. ಯಾವುದು LIC HFL ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ನೋಡಿ 14th ಆಗಸ್ಟ್ ಆಗಿರುತ್ತೆ. ಆಮೇಲೆ ಕಾಲ್ ಲೆಟರ್ ಎಕ್ಸಾಮ್ಗಿಂತ 14 ಡೇಸ್ ಪ್ಯೂರ್ ಬರುತ್ತೆ. ಆಮೇಲೆ ಇದು ಎಕ್ಸಾಮ್ ನಡೆಯೋದು ಸೆಪ್ಟೆಂಬರ್ ಅಲ್ಲಿ. ಸೊ ಒಂದೇ ಎಕ್ಸಾಮ್ ಇರುತ್ತೆ, ಪ್ರಿಲಿಮ್ಸ್ ಮೇನ್ಸ್ ಅಂತ ಇರಲ್ಲ. ಸೊ ಒಂದು ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಇಂಟರ್ವ್ಯೂ ರೌಂಡ್ ಇರುತ್ತೆ. ಓಕೆ, ಸೊ ಎಕ್ಸಾಮ್ ಸೆಪ್ಟೆಂಬರ್ ನಲ್ಲಿ ನಡೆಯುತ್ತೆ. ಓಕೆ, ಆಗಸ್ಟ್ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಸೊ RRB ಮೇನ್ಸ್ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಸೊ ಒಂದೇ ದಿನ ಹಾಕೋದಿಲ್ಲ, ಸೊ ಬಟ್ ಚೇಂಜ್ ಆಗಿರುತ್ತೆ ಡೇಟ್ಸ್. ಓಕೆ, ಸೆಪ್ಟೆಂಬರ್ ಅಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಟೆಂಟೇಟಿವ್ ಇದೆ, ಚೇಂಜ್ ಆಗ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ, CTC ಕೊಟ್ಟಿದ್ದಾರೆ ಅಂದ್ರೆ ಪೇ ಸ್ಕೇಲ್. ಸೊ ಸ್ಯಾಲ್ರಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಾವು ಈ ತರ ನೋಟಿಫಿಕೇಶನ್ಸ್ ನ ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲಿ ನೋಡಲ್ಲ. ಸೊ ಇವಾಗ ಇಲ್ಲಿ LIC ನಲ್ಲಿ ಈ ತರ ಸ್ಯಾಲ್ರಿ ವೇಜಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಬೇಸಿಕ್ ಪೇ ಕೊಟ್ಟಿದ್ದಾರೆ, HRA, ಆಮೇಲೆ ಅದರ್ ಬೆನಿಫಿಟ್ಸ್. ಸೊ ಎಲ್ಲ ಮಂತ್ಲಿ ಎಷ್ಟು ಬರುತ್ತೆ ಟೋಟಲ್ ಆಗಿ, ಸೊ ಆನ್ಯುವಲಿ ಎಷ್ಟು ಬರುತ್ತೆ ಟೋಟಲ್ ಆಗಿ, ಸೊ ಎಲ್ಲ ಚಾರ್ಜಸ್ ಕಟ್ ಆಗಿ ಎಷ್ಟು ಬರುತ್ತೆ ಇನ್ ಹ್ಯಾಂಡ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಟಿ ವೈಸ್ ಡಿವೈಡ್ ಆಗಿದೆ ಇಲ್ಲಿ. ಸೊ ಎಲ್ಲಾ ಸಿಟಿಲೂ ಸೇಮ್ ಇರೋದಿಲ್ಲ. ಸೊ HRA ಡಿಫ್ರೆನ್ಸ್ ಆಗಿರುತ್ತೆ. ಓಕೆ, ಸೊ ಮೇಜರ್ ಸಿಟೀಸ್ ಆಗಿದ್ರೆ HRA ಜಾಸ್ತಿ ಇರುತ್ತೆ. ಸೊ ಮೈನರ್ ಸಿಟೀಸ್ ಸಬರ್ಬನ್ ಏನೋ ಆಗಿದ್ರೆ ಸೊ HRA ಕಮ್ಮಿ ಇರುತ್ತೆ. ಸೊ ಸ್ಯಾಲ್ರಿ ವೇರಿ ಆಗುತ್ತೆ ಆಫ್ ಕೋರ್ಸ್. ಓಕೆ, ಸ್ಯಾಲ್ರಿ ಡಿಪೆಂಡ್ಸ್ ಆನ್ ಸಿಟಿ. ಸೊ ಸ್ಯಾಲ್ರಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಕ್ ಹೋದ್ರೆ, ಸೊ ಇಲ್ಲಿ ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಗ್ರಾಜುಯೇಷನ್ ಕೇಳಿದ್ದಾರೆ. ಸೊ ಗ್ರಾಜುಯೇಷನ್ ಮಿನಿಮಮ್ 60% ಅಲ್ಲಿ ಕೇಳಿದ್ದಾರೆ. ಸೊ ಇದನ್ನ ನೋಡಿ, ನಿಮ್ದು ಏನಾದ್ರು 60% ಗಿಂತ ಕೆಳಗಡೆ ಇದ್ರೆ 59.99% ಇದ್ರೆ ಕೂಡ ಕನ್ಸಿಡರ್ ಮಾಡಿ. ಓಕೆ, ಸೊ ಏನ್ ಮಾಡಿ, 60% ಪ್ಲಸ್ ಇರೋರು ಅಪ್ಲೈ ಮಾಡಿ. ಸೊ ಇಲ್ಲಿ ನೋಡಿ, ಕಾಂಪಿಟೇಷನ್ ಕಮ್ಮಿ ಆಯ್ತು. ಓಕೆ, ಸೊ ನೋಡಿ ಅಪ್ಲೈ ಮಾಡಿ, ಒಳ್ಳೆ ಆಪರ್ಚುನಿಟಿ ಇದೆ, ಪ್ರಿಪೇರ್ ಆಗಿದ್ರೆ ಅಪ್ಲೈ ಮಾಡಿ. ಸೊ ಎನಿ ಡಿಸಿಪ್ಲಿನ್, ಸೊ ಪರ್ಟಿಕ್ಯುಲರ್ ಆಗಿ ಕೇಳಿಲ್ಲ, ಸೊ ಯೂನಿವರ್ಸಿಟಿಯಿಂದ ಡಿಗ್ರಿ ಬಂದಿರ್ತಕ್ಕಂಥದ್ದು. ಓಕೆ, ಆಮೇಲೆ ಇಲ್ಲಿ ನೋಡಿ, ಕೋರ್ಸ್ ಕಂಪ್ಲೀಟೆಡ್ ಥ್ರೂ ಕರೆಸ್ಪಾಂಡೆನ್ಸ್ ಡಿಸ್ಟೆನ್ಸ್. ಓಕೆ, ಸೊ ಕರೆಸ್ಪಾಂಡೆನ್ಸ್ ಇಂದ ಓಪನ್ ಯೂನಿವರ್ಸಿಟಿ ಆ ತರ ಇರುತ್ತಲ್ಲ, ಸೊ ಓಪನ್ ಕೋರ್ಸಸ್ ಇರುತ್ತಲ್ಲ, ಕರೆಸ್ಪಾಂಡೆನ್ಸ್ ಇರುತ್ತಲ್ಲ, ಸೊ ಅದು ಅಲೋ ಇಲ್ಲ. ಓಕೆ, ಸೊ ಡೈರೆಕ್ಟ್ ಡಿಗ್ರಿ ಅಂದ್ರೆ ವಿತ್ ಯೂನಿವರ್ಸಿಟಿ, ಸೊ ಗ್ರಾಂಟೆಡ್ ಯೂನಿವರ್ಸಿಟಿ ಅಂತ ಅದ್ರ ಥ್ರೂ ಮಾಡ್ಕೊಂಡಿರೋ ಡಿಗ್ರಿ ಇದೆ, ಕ್ವಾಲಿಫಿಕೇಶನ್ ಇದೆ. ಓಕೆ, ಸೊ ನೆಕ್ಸ್ಟ್ ಕಂಪ್ಯೂಟರ್ ಲಿಟರಸಿ ಪ್ರೋಗ್ರಾಮ್ಸ್. ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬೇಕಾಗಿರುತ್ತೆ. ಸೊ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂದ್ರೆ ನಿಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸರ್ಟಿಫಿಕೇಟ್ ಇರ್ಬೋದು, ಇಲ್ಲಾಂದ್ರೆ ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿನೂ ಮಾಡಿರ್ಬೋದು ನೀವು ಕಂಪ್ಲೀಟ್ ಅಲ್ಲಿ, ಇಲ್ಲ ಲ್ಯಾಂಗ್ವೇಜ್ ಸ್ಟಡಿ ಮಾಡಿದ್ರೆ ಡಿಗ್ರಿನಲ್ಲಿ, ಸೊ ದಟ್ ಈಸ್ ಕನ್ಸಿಡರ್ಡ್. ಓಕೆ, ಸೊ ಏನಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರಿಫರ್ಡ್, ನಾಟ್ ಮ್ಯಾಂಡೇಟರಿ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೆಯದು. ಸೊ ಇಲ್ಲಿ ನೋಡಿ, ಕಂಪ್ಯೂಟರ್ ಸ್ಕಿಲ್ಸ್ ಅಂತಂದ್ರೆ ಸೊ ಅಫ್ಕೋರ್ಸ್ ಕಂಪ್ಯೂಟರ್ ವರ್ಕಿಂಗ್ ನಾಲೆಜ್ ಇರಬೇಕಾಗುತ್ತೆ. ಸೊ ಏಜ್ ಲಿಮಿಟ್ ಬಗ್ಗೆ ನೋಡ್ಕೊಳ್ಳಿ ಇಲ್ಲಿ. ಸೊ ನೋಟಿಫಿಕೇಶನ್ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಸೊ ಏಜ್ ಲಿಮಿಟ್ ಬಗ್ಗೆ ನೋಡ್ಕೊಳ್ಳಿ, ಮತ್ತೆ ಈ PDF ನ ಕಂಪ್ಲೀಟ್ ಆಗಿ ನೀಟಾಗಿ ಓದಿ ಒಂದ್ಸರಿ. ಸೊ ಇಲ್ಲಿ ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ. ಸೊ ಪೋಸ್ಟ್ ಯಾವುದು, ಜೂನಿಯರ್ ಅಸಿಸ್ಟೆಂಟ್ ಇದೆ. ಆಮೇಲೆ ಎಕ್ಸಾಮಿನೇಷನ್ ಪ್ರೊಸೆಸ್ ಯಾವ್ದು ಅಂತಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಸಿಲೆಬಸ್ ನೋಡ್ತಾ ಹೋದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಒಂದೇ ಆಗಿರೋದ್ರಿಂದ ಸೊ ಸಿಲೆಬಸ್ ನೋಡ್ತಾ ಹೋದ್ರೆ, ಸೊ ಸಿಲೆಬಸ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಆಮೇಲೆ ನ್ಯೂಮರಿಕಲ್ ಅಬಿಲಿಟಿ ಅಂದ್ರೆ ಕ್ವಾಂಟ್ಸ್ ಇರುತ್ತೆ,
ಸೊ ಆಮೇಲೆ ಕಂಪ್ಯೂಟರ್ ಸ್ಕಿಲ್ಸ್ ಕಂಪ್ಯೂಟರ್ ಸಬ್ಜೆಕ್ಟ್ ಇರುತ್ತೆ. ಸೊ ಇಲ್ಲಿ ನೋಡಿ ಇಂಗ್ಲೀಷ್ ಟೋಟಲ್ ಕ್ವಶನ್ಸ್ 40, ಟೋಟಲ್ ಮಾರ್ಕ್ಸ್ ಏನಾಗಿರುತ್ತೆ 40 ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಕ್ಯುಮುಲೇಟಿವ್ ಟೈಮ್ ಕೊಟ್ಟಿದ್ದಾನೆ. ಸೊ ಇವಾಗ RRB PO ಚೇಂಜ್ ಆಗಿದೆ, LIC ಇದು ಕ್ಯುಮುಲೇಟಿವ್ ಟೈಮಿಂಗ್ ಬಂದಿದೆ. ಓಕೆ, ಇಲ್ಲಿ ಸೆಕ್ಷನಲ್ ಟೈಮಿಂಗ್ಸ್ ಇಲ್ಲ. ಸೊ ಆಮೇಲೆ ರೀಸನಿಂಗ್ ಏನಂತಂದ್ರೆ 40 ಕ್ವಶನ್ಸ್ ಇದೆ, 40 ಮಾರ್ಕ್ಸ್ ಇದೆ. ಓಕೆ, ಸೊ ಜನರಲ್ ಅವೇರ್ನೆಸ್ ಕೂಡ 40 ಕ್ವಶನ್ಸ್ 40 ಮಾರ್ಕ್ಸ್. ಸೊ ಎವ್ರಿ ಸಬ್ಜೆಕ್ಟ್ ಅಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ 40 ಕ್ವಶನ್ಸ್ 40 ಮಾರ್ಕ್ಸ್. ಟೋಟಲ್ 5 ಸಬ್ಜೆಕ್ಟ್ಸ್ 40 ಇಂಟು 5 200. ಸೊ ಟೋಟಲ್ ಕ್ವಶನ್ಸ್ 200, ಟೋಟಲ್ ಮಾರ್ಕ್ಸ್ 200. ಸೊ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ವರ್ಜನ್ ಅಂತಂದ್ರೆ ಓನ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಓಕೆ, ಸೊ ಕೆಲವೊಬ್ರು ಹಿಂದಿನಲ್ಲಿ ಅಂದ್ರೆ ಹಿಂದಿ ಮೀಡಿಯಂ ಇರ್ತಾರಲ್ಲ, ಸೊ ಅವ್ರಿಗೂ ಮೇ ಬಿ ಡಿಫಿಕಲ್ಟ್ ಆಗಿರ್ಬೋದು ಹಿಂದಿ ಅಂತ ಅಲ್ಲ. ಸೊ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೇ ಬರೆಯೋರು ಇರ್ತಾರೆ, ಸೊ ಅವ್ರಿಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಪೇಪರ್ ಇರೋದು ಓನ್ಲಿ ಇಂಗ್ಲಿಷ್ ಅಲ್ಲ ಅಷ್ಟೇ. ಸೊ ಇಂಗ್ಲಿಷ್ ಕಂಫರ್ಟೇಬಲ್ ಇದ್ರೆ ಪ್ರಿಪೇರ್ ಆಗಿದ್ರೆ ಅಪ್ಲೈ ಮಾಡಿ. ಸೊ ಬೆಟರ್ ಆಪರ್ಚುನಿಟಿ. ಓಕೆ, ಸೊ ನೋಡಿ ಜನರಲ್ ಅವೇರ್ನೆಸ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಸ್ಪೆಷಲ್ ಎಂಫಾಸಿಸ್ ಆನ್ ಹೌಸಿಂಗ್ ಫಿನಾನ್ಸ್ ಇಂಡಸ್ಟ್ರಿ. ಓಕೆ, ಸೊ ಫಿನಾನ್ಸಿಯಲ್ ರಿಲೇಟೆಡ್ ಬಗ್ಗೆ ಕರೆಂಟ್ ಅಂದ್ರೆ ಜನರಲ್ ಅವೇರ್ನೆಸ್ ನಲ್ಲಿ ಫೋಕಸ್ ಕೊಡ್ತಾನೆ. ಸೊ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲಾದ್ರೆ ನಮ್ಮಲ್ಲಿ ಜಸ್ಟ್ ಜನರಲ್ ಅವೇರ್ನೆಸ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಕೊಡ್ತಾನೆ. ಸೊ ಬಟ್ ಇಲ್ಲಿ ಏನ್ ಮಾಡಿದಾನೆ ಅಂತಂದ್ರೆ, ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಎಂಫಸಿಸ್ ಆನ್ ಹೌಸಿಂಗ್ ಫಿನಾನ್ಸ್ ಇಂಡಸ್ಟ್ರಿ. ಸೊ HFL ಅಲ್ಲಿ ಕರೀತದೇನೆ ವೇಕೆನ್ಸಿ ಅಂತಂದ್ರೆ ಸೊ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು. ಸೊ ಆ ಸಬ್ಜೆಕ್ಟ್ PDFs ಎಲ್ಲ ಟೆಲಿಗ್ರಾಮ್ ನಲ್ಲಿ ಸರ್ಕ್ಯುಲೇಟ್ ಆಗ್ತೈತೆ. ಸೊ ಅದನ್ನ ಓದ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ನ್ಯೂಮೆರಿಕಲ್ ಎಬಿಲಿಟಿ ಸೇಮ್ ಕಂಪ್ಯೂಟರ್ ಸಬ್ಜೆಕ್ಟ್ RRB ಓದಿರ್ತಾರ, ಸೊ ಅದ್ರದ್ದೇ ಓಕೆ ನಡೆಯುತ್ತೆ. ಓಕೆ, ಸೊ ಇದು ಯಾವುದು ಆನ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ ಆಗಿದೆ. ಸೊ ಇದಾದ ತಕ್ಷಣ ಒನ್ಸ್ ಕಟ್ ಆಫ್ ಕ್ಲಿಯರ್ ಆದ್ರೆ ವಿಲ್ ಬಿ ಎಲಿಜಿಬಲ್ ಫಾರ್ ಇಂಟರ್ವ್ಯೂ. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ. ಸೊ ಇಂಟರ್ವ್ಯೂ ಅಂದ್ರೆ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ವ್ಯಾಕೆನ್ಸೀಸ್. ಸೊ ಓನ್ಲಿ ದೋಸ್ ಕ್ಯಾಂಡಿಡೇಟ್ ಹೂ ರ್ಯಾಂಕ್ ಸಫಿಷಿಯೆಂಟ್ಲಿ ಹೈ ಇನ್ ಆರ್ಡರ್ ಆಫ್ ಮೆರಿಟ್. ಸೊ ಕಟ್ ಆಫ್ ಕ್ಲಿಯರ್ ಆದ್ರೆ, so candidates who do not attend interview, who do not obtain minimum qualifying marks shall be disqualified. So they are not eligible. Okay. So shortlist ಆಗಿರ್ತಾರಲ್ಲ ಇಂಟರ್ವ್ಯೂಗೆ ವಿಲ್ ಬಿ ಪ್ರೊವಿಷನಲ್ ವಿತೌಟ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೈನಲ್ ಅಲ್ಲಿ ಆಗುತ್ತೆ. ಸೊ ಫೈನಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ಎಲಿಜಿಬಿಲಿಟಿ ಏನಾದ್ರು ಇರಲಿಲ್ಲ ಅಂತಂದ್ರೆ ಸೊ ಇಂಟರ್ವ್ಯೂಗೆ ಬಂದ್ರೆ ಸೊ ಅಲ್ಲಿ ಕ್ಯಾನ್ಸಲ್ ಮಾಡುತ್ತೆ. ಓಕೆ, ಇಂಟರ್ವ್ಯೂಗೆ ಅಲೋ ಕೊಡೋದಿಲ್ಲ. ಏನಾದ್ರು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾದ್ರು ಮಿಸ್ ಮ್ಯಾಚ್ ಆಗಿದ್ರೆ ಸೊ ಇಂಟರ್ವ್ಯೂಗೆ ಪ್ರಿಪೇರ್ ಆಗಕ್ಕೆ ಕೊಡಲ್ಲ. ಫೈನಲ್ ಸೆಲೆಕ್ಷನ್ ಅಂತಂದ್ರೆ ಆಫ್ಟರ್ ಇಂಟರ್ವ್ಯೂ ಮೆರಿಟ್ ಕೊಡ್ತಾರೆ. ಸೊ ಮೆರಿಟ್ ಬೇಸ್ಡ್ ಇಂಟರ್ವ್ಯೂ ಕಂಡಕ್ಟ್ ಆದ್ಮೇಲೆ ಸೊ ಫೈನಲಿಸ್ಟ್ ಬಿಡ್ತಾರೆ. ಓಕೆ, ಸೊ ಇದು ಆಮೇಲೆ ಮೆಡಿಕಲ್ ಇರುತ್ತೆ ಪ್ರೊಸೆಸ್. ಸೊ ಈ ಪ್ರೊಸೆಸ್ ನಾರ್ಮಲ್ ಆಗಿ ಸೆಲೆಕ್ಷನ್ ಪ್ರೊಸೆಸ್ ಹೋಗ್ತಾ ಇದೆ. ಸೊ ಯಾವ ತರ ಅಪ್ಲೈ ಮಾಡೋದು ಅಂತಂದ್ರೆ, ಸೊ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತಿದ್ರೆ ಸೊ ಫೋಟೋ ಸ್ಕ್ಯಾನ್ ದೇರ್ ಫೋಟೋಗ್ರಾಫ್ ಇದೆ, ಸಿಗ್ನೇಚರ್ ಇದೆ, ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ನೋಡ್ಕೊಳ್ಳಿ, ಈ PDF ನ ಕರೆಕ್ಟ್ ಆಗಿ ನೋಡಿ ಓದಿ ಆಮೇಲೆ ಅಪ್ಲೈ ಮಾಡಿ. ಓಕೆ, ಸಿಮಿಲರ್ ಟು ಸೇಮ್ IBPS ಸೊ ಸಿಮಿಲರ್ ಟು ಸೇಮ್ ಪ್ರೊಸೆಸ್ ಇದೆ, ಯಾವುದು ಎಕ್ಸಾಮಿನೇಷನ್ ಪ್ರೊಸೆಸ್. ಸೊ ಎಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಫೀಸಿಗೆ ಬಂದ್ರೆ ಸೊ 800 ಇದೆ. ಸೊ ಇಲ್ಲಿ ಬೈಫರ್ಕೇಶನ್ ಮಾಡಿಲ್ಲ ಅವರು. ಸೊ ಬೇರೆ ಬೇರೆ ಅಂದ್ರೆ ಇವಾಗ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿಲ್ಲ. ಓಕೆ, ಸೊ ಟೋಟಲ್ ಫೀಸ್ ಎಷ್ಟು 800 ಇದೆ. ಸೊ ಫೈನಲ್ ಎಲ್ರಿಗೂ ಕೂಡ 800 ಫೀಸ್ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಆಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ನೋಡ್ಕೊಂಡು ಲಿಂಕ್ ಇರೋದಲ್ಲ, ಲಿಂಕ್ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದಾಗಿದೆ. ಓಕೆ, ಸೊ ಸೇಮ್ ಆಸ್ ದಟ್ ಆಫ್ ದಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಯಾವ ತರ ಅಪ್ಲೈ ಮಾಡ್ತೀವಲ್ಲ ಸೊ ಅದೇ ತರ ಇರುತ್ತೆ. ಸೊ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಅಂದ್ರೆ ಇದು ಕ್ವೈರಿ ಬಗ್ಗೆ ಇದೆ. ಸೊ ಲಿಂಕ್ ನ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಕಾಲ್ ಲೆಟರ್ ಎಲ್ಲ ಬಿಫೋರ್ 14 ಡೇಸ್ ಎಕ್ಸಾಮ್ ಮೊದಲು ಬರುತ್ತೆ. ಸೊ ಇಲ್ಲಿ ಸೆಂಟರ್ಸಿಗೆ ಬಂದ್ರೆ ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡಿದ್ರೆ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಎಕ್ಸಾಮಿನೇಷನ್ ಸ್ಟೇಟ್ ವೈಸ್ ಕರ್ನಾಟಕ ಅಂತ ಬಂದ್ರೆ ಕರ್ನಾಟಕದಲ್ಲಿ ಸೆಂಟರ್ಸ್ ಎಕ್ಸಾಮಿನೇಷನ್ ಅಂದ್ರೆ ಬೆಂಗಳೂರು ಇದೆ, ಮೈಸೂರು ಇದೆ, ಆಮೇಲೆ ಹುಬ್ಳಿ ಧಾರವಾಡ, ಆಮೇಲೆ ಮಂಗಳೂರು ಇದೆ. ಓಕೆ, ಸೊ ಕಲಬುರಗಿ, ರಾಯಚೂರು ನಾರ್ತ್ ಕರ್ನಾಟಕದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ನಾರ್ತ್ ಕರ್ನಾಟಕದಲ್ಲಿ ಯಾವುದೇ ಸೆಂಟರ್ ಕೊಡ್ಬೇಕಾಗಿತ್ತು. ಸೊ ದೇ ಆರ್ ನಾಟ್ ಕನ್ಸಿಡರ್. ಬೆಂಗಳೂರು, ಮೈಸೂರು, ಹುಬ್ಳಿ, ಮಂಗಳೂರು ಮೇಜರ್ ಸಿಟೀಸ್ ನಲ್ಲಿ ಕೊಟ್ಟಿದ್ದಾರೆ. ಆಮೇಲೆ LIC ಹೆಡ್ ಆಫೀಸ್ ಕೂಡ ಇಲ್ಲಿದೆ, ಇಲ್ಲಿ. ಸೊ ಅಲ್ಲಿ ಎಕ್ಸಾಮ್ಸ್ ಗಳನ್ನ ನಡೆಯುತ್ತೆ. ಓಕೆ, ಸೊ ಇದು ಎಕ್ಸಾಮ್ ಸೆಂಟರ್ಸ್ ನೋಡ್ಕೊಂಡು ಅಪ್ಲೈ ಮಾಡಿ ಯಾವ್ದು ಹತ್ರ ಆಗುತ್ತೆ. ಸೊ ಇಂಟರ್ವ್ಯೂ ಸೆಂಟರ್ಸ್ ನೋಡಿ, ಇಂಟರ್ವ್ಯೂ ಸೆಂಟರ್ಸ್ ವಿಲ್ ಬಿ ಇಂಟಿಮೇಟೆಡ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್. ಸೊ ಯಾವಾಗ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಆಗಿರ್ತಾವಲ್ಲ ಸೊ ಆವಾಗ ಇಂಟರ್ವ್ಯೂ ಸೆಂಟರ್ಸ್ ಕೊಡ್ತಾರೆ. ಮೇ ಬಿ ಕರ್ನಾಟಕ ಅಂತ ಆದ್ರೆ ಮೈಸೂರು ಕೊಡ್ಬೋದು.
ಸೊ ಇದೆಲ್ಲ ಪಿ ಡಿ ಎಫ್ನ ಒಂದ್ಸರಿ ನೀಟಾಗಿ ನೋಡ್ಕೊಂಡು ಆಮೇಲೆ ಸೊ ಇದು ಇಟ್ ಈಸ್ ರಿಲೇಟೆಡ್ ಟು ದ ಎಲ್ ಐ ಸಿ ರಿಕ್ರೂಟ್ಮೆಂಟ್ಸ್, ಎಲ್ ಐ ಸಿ ಹೆಚ್ ಎಫ್ ಎಲ್ ರಿಕ್ರೂಟ್ಮೆಂಟ್. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಸೊ ಅದೆಲ್ಲ ನೋಡ್ಕೊಂಡು ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಅಪ್ಲೈ. ಸೊ ದಿಸ್ ಈಸ್ ಇಟ್ ಫಾರ್ ದಿ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ ಸೊ ಈ ವಿಡಿಯೋಸ್ಗಳನ್ನ ರೀಚ್ ಮಾಡಿಸಿ. ಸೊ ಲೆಟ್ಸ್ ಹೆಲ್ಪ್ ದೆಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.